ಸೊ ಪ್ರತಿ ವರ್ಷ IPL ಬೆಟ್ಟಿಂಗ್ ದಂಧೆಯಿಂದ ನೂರಾರು ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋತಿದ್ದಾರೆ. ಇದ್ರ ಕಾರಣ ಏನು ಅಂತಂದರೆ ಬೆಟ್ ಹಾಕೋದು. ಆನ್ಲೈನ್ ಬೆಟ್ಟಿಂಗ್ ಇರುತ್ತೆ, ಆಫ್ಲೈನ್ ಬೆಟ್ಟಿಂಗ್ ಇರುತ್ತೆ, ಮತ್ತು ಫ್ರೆಂಡ್ಸ್ ಬೆಟ್ಟಿಂಗ್ ಇರುತ್ತೆ. ಸೊ ಬೆಟ್ಟಿಂಗ್ ದಂಧೆ ಅನ್ನೋದು ತುಂಬ ವೈರಲ್ ಆಗ್ತಿದ್ದು ಆನ್ಲೈನಿಂದಲೇ. ಸೊ ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ತಾ ಬರ್ತೀನಿ ನೋಡಿ. ಒಂದು ಬಂದುಬಿಟ್ಟು ಯಾರು ಇವಾಗ IPL RCB ಮತ್ತು CSK ಮ್ಯಾಚ್ ಇರುತ್ತೆ. ಸೊ RCB ಸಪೋರ್ಟರ್ಸು RCB ಬೆಟ್ಟಿಂಗ್ ಹಾಕ್ತಾರೆ, CSK ಅವರು CSK ಬೆಟ್ಟಿಂಗ್ ಹಾಕ್ತಾರೆ. ಸೊ ಹೆಂಗೆ ಬರುತ್ತೆ ಅಂತಂದರೆ ಇವಾಗ ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ, ಅಥವಾ ಇನ್ನೊಬ್ರು ಯಾರೋ ಫಿರ್ಸಾಲ್ಟ್ ಎಷ್ಟು ರನ್ ಹೊಡಿತಾರೆ, ಅಥವಾ ಬೌಲರ್ಸ್ ಎಷ್ಟು ವಿಕೆಟ್ ತೆಗಿತಾರೆ, ಅಥವಾ ಈ ಓವರಲ್ಲಿ ಎಷ್ಟು ಬಾಲ್ಸ್ 6 ಹೋಗುತ್ತೆ ಅಥವಾ 4 ಹೋಗುತ್ತೆ, ಅಥವಾ ಎಷ್ಟು ವಿಕೆಟ್ ಹೋಗುತ್ತೆ, ಈ ಥರ ದಂಧೆ ನಡೀತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಪೇಜ್ ಬರುತ್ತೆ, ತುಂಬ ಸ್ಟೋರೀಸು ಮತ್ತು ತುಂಬ ಆ್ಯಡ್ಸ್ ಎಲ್ಲ ಬರ್ತೈತೆ ಬೆಟ್ಟಿಂಗ್ ಹಾಕಿ. ಸೊ ಲಾಸ್ಟ್ ಇಯರ್ ನೀವು ಬೆಟ್ಟಿಂಗ್ ದುಡ್ಡು ಹೋಗಿರೋದೆಲ್ಲ ಈ ಇಯರು ಅಂದರೆ ಸಂಪಾದನೆ ಮಾಡ್ಕೋಬೋದು, ಅಥವಾ ಲಾಸ್ಟ್ ಇಯರ್ ನಿಮ್ಗೆ ಲಾಸ್ ಆಗಿರೋದೆಲ್ಲ ಈ ಇಯರ್ ಬರ್ಬೋದು ಅಂತೆಲ್ಲ ಇರುತ್ತೆ. ಸೊ ಲಾಸ್ಟ್ ಇಯರ್ ನೀವೇನಾರ ಬೆಟ್ಟಿಂಗ್ ಹಾಕಿ ತುಂಬ ಲಾಸಲ್ಲಿದ್ದರೆ ಈ ಇಯರ್ ಮತ್ತೆ ಹಾಕ್ತೀನಿ ಅದನ್ನು ರಿಕವರ್ ಮಾಡ್ಕೊಬೋದು ಅನ್ಕೋತೀರಾ. ಬಟ್ ಲಾಸ್ಟ್ ಇಯರ್ ಏನು ಲಾಸ್ ಆಗಿರುತ್ತೆ ಅದಕ್ಕಿಂತ 3x4 ಆಗೋಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮಗೆ ಹೇಳೋದು ಬೆಟ್ಟಿಂಗ್ ದಂಧೆಯಲ್ಲಿ ಯಾವುದೇ ರೀತಿ ಬೀಳ್ಬೇಡಿ ಮತ್ತು ಬೆಟ್ಟಿಂಗ್ ದಂಧೆ ನಂಬೇಡಿ. ಬಿಕಾಸ್ ಬೆಟ್ಟಿಂಗ್ ಅನ್ನೋದೇ ಬಿಗ್ಗೆಸ್ಟ್ ಸ್ಕ್ಯಾಮು, ಮತ್ತು ಅದೊಂದು ಇಲ್ಲೀಗಲ್, ಆಲ್ ಓವರ್ ಇಂಡಿಯಾ ಇಲ್ಲೀಗಲ್ ಇದೆ. ಬಟ್ ಲೀಗಲಾಗಿ ನಡೆಸ್ತಾ ಇದ್ದಾರೆ ಅಂತ ಲೈಕ್ ತುಂಬ ಆ್ಯಡ್ಸ್ ಪೇಜೆಲ್ಲ ತೋರಿಸುತ್ತೆ. ಬಟ್ ಅವೆಲ್ಲ ಇಲ್ಲೀಗಲ್, ತುಂಬ ಸ್ಕ್ಯಾಮ್ ನಡೆಯುತ್ತೆ. ಸೊ ನಿಮ್ಮನ್ನು ಏನಿಲ್ಲ ಸ್ಟೂಡೆಂಟ್ಸ್ ಮೈನ್ಲಿ ನಿಯರ್ಲಿ 18 to 24 ಇಯರ್ಸ್ ಏಜ್ ಅವರು, ಅಂದರೆ ನನ್ನ ಏಜ್ ಅವರು. ಸೊ ದುಡ್ಡು ಬೇಕಿರುತ್ತೆ ಈ ವಯಸ್ಸಲ್ಲಿ, ದುಡ್ಡು ಮಾಡೋಣ, ಯಾವುದೇ ರೀತಿಯಾಗಲಿ ದುಡ್ಡು ಬರಲಿ. ಸೊ ಒಳ್ಳೆ ಚೆನ್ನಾಗಿರುತ್ತೆ, ಟ್ರಿಪ್ ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಬೋದು ಅಂತ ಅನ್ಕೋತಿರ್ತೀರ. ಸೊ ತುಂಬ ಸಿಂಪಲ್ ಮೆಥಡಲ್ಲಿ ದುಡ್ಡು ಮಾಡೋದು ಯೋಚನೆ ಮಾಡ್ತೀರಾ. ಅದೇನು ಅಂತಂದರೆ ಬೆಟ್ಟಿಂಗ್ ದಂಧೆನೇ. ಸೊ ಬೆಟ್ಟಿಂಗ್ ದಂಧೆ ಯಾವುದೇ ಕಾರಣಕ್ಕೂ ಆ ಟ್ರ್ಯಾಪಿಗೆ ಬೀಳ್ಬೇಡಿ. ಈ ಟ್ರ್ಯಾಪ್ನ ಬೀಳಿಸ್ತಿರೋದು ಯಾರು ಅಂತಂದರೆ ನಮ್ಮ ಇನ್ಫ್ಲುಯೆನ್ಸರ್ಸೇ, ಅಂದರೆ ಯೂಟ್ಯೂಬರ್ಸೇ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ರೀಲ್ಸ್ ಮಾಡೋರು ಅವರೇನೆ. ಸೊ ನಾನು ಯಾರು ಎತ್ತ ಅಂತ ನೇಮ್ಸೇ ತೊಗೊಳಕ್ಕೆ ಹೋಗಲ್ಲ. ಸೊ ನಂತರನೇ ಇನ್ನೊಬ್ಬರು ಯೂಟ್ಯೂಬರ್ ಇದ್ದಾರೆ. ಸೊ ಅವ್ರು ದೊಡ್ಡ ಯೂಟ್ಯೂಬರು, ಕನ್ನಡ ಯೂಟ್ಯೂಬರ್, ಕಿತಾಡಿ ಕಿರಣ್ ಅಂತ. ಸೊ ಅವರು ರೀಸೆಂಟ್ಲಿ ಲೈಕ್ ಇವತ್ತೇ ಒಂದು ವೀಡಿಯೋ ಹಾಕಿದ್ದಾರೆ ಬೆಟ್ಟಿಂಗ್ ದಂಧೆ ಬಗ್ಗೆನೇ. ಸೊ ಅದನ್ನು ನೋಡ್ಬಿಟ್ಟು ನನಗೂ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಮೋಟಿವೇಟ್ ಅನ್ನಿಸ್ತು. ಬಿಕಾಸ್ ನಮ್ಮ ಕರ್ನಾಟಕ ಹುಡುಗರಿಗೆ ಏನು ಲೈಕ್ ಆಗಬಾರ್ದು, ಸೂಸೈಡ್ ಮಾಡ್ಕೋಬಾರ್ದು, ಈ ದಂಧೆಯಿಂದ ಆಚೆ ಬರಲಿ ಹುಡುಗರೆಲ್ಲ, ಸ್ವಲ್ಪ ಅವೇರ್ನೆಸ್ ಹುಟ್ಟಿಸೋಣ ಅಂತ. ಸೊ ಕಿತಾಡಿ ಕಿರಣ್ ಅವ್ರದ್ದು ಒಂದು ಕ್ಲಿಪ್ ಹಾಕಿರ್ತೀನಿ. ಸೊ ನೋಡ್ಬೋದು ಯಾವ ಇನ್ಫ್ಲುಯೆನ್ಸರ್ಸ್ ಏನೇನು ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನೀವು ನಂಬಲ್ಲ, ಆ ತರ ಟೋಟಲ್ ಕ್ರಿಯೇಟರ್ಸು 38 ಜನ ಇದ್ದಾರೆ. ಸೊ ಎಲ್ಲರೂ ಕೂಡ ವೆಲ್ ನೋನ್. ಈ ಒಂದು ಕನ್ನಡ ಸೋಷಿಯಲ್ ಮೀಡಿಯಾ ಬೂಮಲ್ಲಿ ಯಾರ್ಯಾರ ಹೆಸರು ತುಂಬಾ ಬೂಮಲ್ಲಿ ಇದೆಯೋ ಅವ್ರುಗಳೇ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ಸೋನು ಶ್ರೀನಿವಾಸ್ ಗೌಡ, ವರುಣ್ ಆರಾಧ್ಯ, ಚೈತ್ರ ಆರಾಧ್ಯ, ಕಿಪ್ಪಿ ಕೀರ್ತಿ 143, ದೀಪಕ್ ಗೌಡ ಮಂಡ್ಯದವರು, ಮತ್ತೆ NS ಲವರ್ ಮುತ್ತು, ಈ ಕಿಪ್ಪಿ ಇವ್ರ ಜೊತೆ ಎಲ್ಲ ಇರ್ತಿದ್ರಲ್ಲ ಆ ಹುಡುಗ, ಮತ್ತೆ ಸಾಧನಾ ಶೆಟ್ಟಿ, ಅರುಣ್ ಕತಾರೆ. ನೀವು ನೋಡಿ ಇವ್ರಿಗೆಲ್ಲರಿಗೂ ಕೂಡ ಲಕ್ಷಾನ್ಗಟ್ಟೆ ಫಾಲೋವರ್ಸ್ ಇದೆ. ನಿಮ್ಗೆ ಲಿಸ್ಟ್ ತೋರಿಸೋದ್ನಲ್ವಾ, ಈ ಲಿಸ್ಟ್ ಒಳಗಡೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೋನು ಶ್ರೀನಿವಾಸ್ ಗೌಡ ಅವ್ರ ಅಕೌಂಟ್ ನ ಓಪನ್ ಮಾಡೋಣ. ನೋಡಿ ಇಲ್ಲಿ 1.1 ಮಿಲಿಯನ್ ಇದೆ ಅಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ಇವರು ಹೆಚ್ಚು ಕಡಿಮೆ ಒಂದು ವಾರದಿಂದನೂ 3 ದಿನಕ್ಕೆ ಒಂದೊಂದು ಸ್ಟೋರಿ ಆಗ್ತಾ ಇದ್ದಾರೆ, ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಹಲೋ ಗೈಸ್, 4 out of 4 tosses and matches yesterday, lifetime settled jackpot. DC vs LSG also match passed today. GT vs PBKS ಲೀಕ್ ಟಾಸ್ ಪ್ಲಸ್ ಮ್ಯಾಚ್ ರಿಪೋರ್ಟ್ಸ್ ಅವೈಲೇಬಲ್. ಅಂದರೆ ಈ ಅರ್ಥ ಮಾಡ್ಕೊಳ್ಳಿ, IPL ನಡೀತಾ ಇದೆ, ಅದರಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅಂತಂದ್ಬಿಟ್ಟೆ ಎಷ್ಟೋ ಟೀಮ್ಗಳನ್ನು ಬ್ಯಾನ್ ಮಾಡಿರ್ಬೇಕಾದ್ರೆ ಎಷ್ಟು ಧೈರ್ಯವಾಗಿ ಹಾಕಿದ್ದಾರೆ ಇದನ್ನ ಅಂತ. ಇಲ್ಲಿ ನೋಡಿ, ಇವಾಗ ವರುಣ್ ಆರಾಧ್ಯ ಅಫಿಷಿಯಲ್ ಪೇಜೇನೆ, ಇದನ್ನ ಓಪನ್ ಮಾಡಿದ್ರೆ ನೋಡಿ 1.1 ಮಿಲಿಯನ್ ಇದೆ. ಸ್ಟೋರಿಗೆ ಬಂತು ಅಂತಂದ್ರೆ ಇಲ್ಲಿ ನೋಡಿ, ಈ ಸ್ಟೋರಿ IPL ಇಸ್ ಬ್ಯಾಕ್. ಲಾಸ್ಟ್ ಇಯರ್ ಬೆಟ್ಟಿಂಗ್ ಆಡಿ ಲಾಸ್ ಆದವ್ರಿಗೆಲ್ಲ ಲಾಸ್ ಕವರ್ ಮಾಡ್ಕೊಳ್ಳಕ್ಕೆ ಒಂದು ಚಾನ್ಸ್ ಇವ್ರ ಹತ್ರ ಪ್ರೆಡಿಕ್ಷನ್ ತಗೊಂಡು ಬೆಟ್ ಹಾಕಿ 100% ಪಕ್ಕಾ ರಿಪೋರ್ಟ್ ಕೊಡ್ತಾರೆ. ಲಾಸ್ಟ್ ಸೀಸನ್ 70 ಮ್ಯಾಚ್ ಅಲ್ಲಿ 62 ಮ್ಯಾಚ್ ಪಾಸ್ ಆಗಿದೆ. ನಂಬರ್ 1 ಪ್ರೆಡಿಕ್ಷನ್ ಫಾರ್ ಕಂಟಿನ್ಯೂಸ್ 5 ಸೀಸನ್. ಈ ಸೀಸನ್ ಕೂಡ ಎಲ್ರಿಗೂ 100% ಪಕ್ಕಾ ಪ್ರಾಫಿಟ್ ಮಾಡ್ಕೊಡ್ತಾರೆ. ಬೇಗ ಮೆಸೇಜ್ ಮಾಡಿ, ಫಸ್ಟ್ ಮ್ಯಾಚ್ ಡಿಸ್ಕೌಂಟ್ ಇದೆ ಅಂತೆ ಅನ್ಬಿಟ್ಟು ಕೆಳಗಡೆ ನೋಡಿ, ಇಲ್ಲಿ ಅವ್ರದ್ದು ವಾಟ್ಸಪ್ ಲಿಂಕ್ ನ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಒಂದು ವೆಬ್ಸೈಟ್ಗೆ ಹೋಗುತ್ತೆ, ಚಾರ್ಟ್ ರಿಪೋರ್ಟ್ಸ್ ಅವೈಲಬಲ್, ವಾಟ್ಸಪ್ ಗ್ರೂಪಿಗೆ ಬನ್ನಿ ಅಂತ. ನೋಡಿ, ಈ ವಾಟ್ಸಪ್ ಗ್ರೂಪ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮನ್ನು ಎಲ್ಲಿ ಕರ್ಕೊ ಬರುತ್ತೆ ಅಂತಂದರೆ ನೋಡಿ, ವಾಟ್ಸಪ್ ಕರ್ಕೊಂಡು ಹೋಗುತ್ತೆ. ವಾಟ್ಸಪ್ಪಲ್ಲಿ ಬರ್ತಿದ್ದಂಗೆ ಜಾಯ್ನ್ ಆಗಿ ಅಂತ ಕೇಳುತ್ತೆ. ಸೊ ಇಲ್ಲಿ ಜಾಯ್ನ್ ಆಗಿದ ತಕ್ಷಣವೇ ಇವ್ರದ್ದು ಇನ್ನೊಂದು ಲಾಜಿಕ್ ಇದೆ, ವಾರಕ್ಕೆ ಒಂದೊಂದು ಗ್ರೂಪು. ಅದಕ್ಕೇನೆ ಏನು ಮಾಡ್ತಾರೆ, ಈ ಬೆಟ್ಟಿಂಗ್ ಮಾಡೋಂಥವ್ರು ಪರ್ಟಿಕ್ಯುಲರ್ಲಿ ಒಂದೊಂದು ವಾರ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ದೊಡ್ಡ ಕ್ರಿಯೇಟರ್ಸ್ಗಳನ್ನ ಯಾರು ಸಿಕ್ಕಿದ್ರು ಅವ್ರ ಹತ್ರ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ 400 ಜನ ಇದ್ದಾರೆ, ಆಯಿತಾ. ಈ ಥರದ್ದು ಗ್ರೂಪು ಇಲ್ಲ ಅಂದರೂ ಒಂದು 30-40 ಗ್ರೂಪ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಧೈರ್ಯವಾಗಿ ಆಗ್ತಾರೆ ನೋಡಿ, ಯಾವ ಮ್ಯಾಚ್ ಗೆಲ್ಲುತ್ತೆ ಪಾಪ ಹುಡುಗರುಗಳು ನಂಬ್ಕೊಂಡು ನೋಡಿ, ಇಲ್ಲಿ ಆ್ಯಡೆಡ್ ಬಂದು ಅಂದರೆ ಜಾಯಿನ್ ಆಯ್ತಾನೆ ಇರ್ತಾರೆ.
ಇದರಲ್ಲಿ ಏನು ಅಂತಂದರೆ ದುಡ್ಡು ಕೊಡಬೇಕು ಅವ್ರಿಗೆ. ಯೂಟ್ಯೂಬರ್ಸ್ ಹೆಂಗೆ ಅಂತಂದರೆ ಲೈಕ್ 500K 1 ಮಿಲಿಯನ್ 2 ಮಿಲಿಯನ್ ಅಂಥ ಯೂಟ್ಯೂಬರ್ಸ್ನೇ ಅವ್ರನ್ನ ಕರೆಕ್ಟಾಗಿ ಟಾರ್ಗೆಟ್ ಮಾಡಿಬಿಟ್ಟು ಅಂಥವ್ರ ಜೊತೆ ಟೈಅಪ್ ಮಾಡ್ಕೋತಾರೆ. ಆ ಯೂಟ್ಯೂಬರ್ಸ್ ದುಡ್ಡಿಗೋಸ್ಕರ ಅವ್ರು ಟೈಅಪ್ ಆಗಿಬಿಟ್ಟು ಅವ್ರ ಸ್ಟೋರಿ ಅಥವಾ ಅವ್ರ ಪೋಸ್ಟಲ್ಲಿ ಹಾಕ್ತಾರೆ. ಇವಾಗ CSK ಮತ್ತು RCB ಮ್ಯಾಚ್ ನಡೀತಿದೆ, ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಮತ್ತು ಈ ಲಿಂಕ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ವಾಟ್ಸಪ್ ಗ್ರೂಪ್ಗೆ ಹೋಗುತ್ತೆ. ಅಲ್ಲಿ ನೀವು ದಂಧೆ ನಡೆಸ್ಬೋದು. ದಂಧೆ ನಡೆಸೋದು ಹಂಗೆ ತೋರಿಸಲ್ಲ, ಬಟ್ ನೀವು ಬೆಟ್ಟಿಂಗ್ ಮಾಡ್ಬೋದು, ಬೆಟ್ಟಿಂಗ್ ಗೆಲ್ಬೋದು, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಗೆಲ್ಬೋದು. ಸೊ ನಿಮಗೆ ಇಡೀ ವರ್ಷಕ್ಕೆ ಇದು ಸಾಕು ನಿಮ್ಮ ದುಡ್ಡು ಅಂತೆಲ್ಲ ತೋರಿಸ್ತಾರೆ. ನೀವು ಹೆಂಗೆ ನಿಮಗೆ ನಂಬಿಸ್ತಾರೆ ಅಂತಂದರೆ ಓವರ್ ನೈಟ್ ನಿಮ್ಮ ಮಿಲಿಯನೇರ್ ಆಗ್ಬೋದು ಅಂತ ನಂಬಿಸ್ತಾರೆ. ಸೊ ನಮ್ಮಂಥ ಹುಡುಗರು ಮನಸ್ಸು ಹೆಂಗಿದೆ ಅಂದರೆ, ಹೌದಲ್ವಾ, ರಾತ್ರಿ ಹೆಂಗೋ ದುಡ್ಡು ಅರೇಂಜ್ ಮಾಡಿಸ್ಬಿಟ್ಟು ಬೆಟ್ಟಿಂಗ್ ಹಾಕ್ಬಿಡೋಣ, ಸಾಲ ಗೀಲ ಮಾಡಿಬಿಟ್ಟು ಏನಾಗಲ್ಲ, ಇವತ್ತು ಸಾಲ ಮಾಡಿದ್ರೆ ನಾಳೆ ಬರುತ್ತೆ ವಾಪಸ್ ದುಡ್ಡು 3 4 ಬರುತ್ತೆ ಅಂತ. ಸೊ ಹೆಂಗೆ ಅಂತಂದರೆ ಸಾಲ ಮಾಡಿ 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 ಲಾಸ್ಟಿಗೆ ನಿಮ್ಮನ್ನ ಡಮ್ಮನ್ಸ್ಬಿಡ್ತಾರೆ. ಸೊ ಇದ್ರ ಹೆಂಗೆ ಕ್ರೈಟೀರಿಯಾ ಇದನ್ನು ನಿಮ್ಮನ್ನ ಮೋಸ ಮಾಡೋದು ಅಂತಂದರೆ, ಫಸ್ಟು ರೌಂಡ್ಸ್ ಥರ ನಡೆಯುತ್ತೆ. ನಿಯರ್ಲಿ 7 ರೌಂಡ್ಸ್ ಇರುತ್ತೆ ನಂಗೆ ಗೊತ್ತಿರೋಂಗೆ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಫಿಫ್ತ್ ರೌಂಡ್ ತನಕ ನಿಮಗೆಲ್ಲ ಗೆಲ್ಸ್ಕೊಂಡ್ಬರ್ತಾರೆ. ನೀವು 500 ರೂಪಾಯಿ ಹಾಕಿದ್ರೆ 2,000 ರೂಪಾಯಿ ಕೊಡೋದು, 2,000 ಹಾಕಿದ್ರೆ 4,000 ಕೊಡೋದು, 4,000 ಹಾಕಿದ್ರೆ 10,000 ಕೊಡೋದು. ಆ ಥರ ಆಡಿಸಿ ನಿಮ್ಮನ್ನ ತಲೆನ ಮ್ಯಾನಿಪುಲೇಟ್ ಮಾಡ್ತಾರೆ. ನೀವು ಮ್ಯಾನಿಪುಲೇಟ್ ಆಗ್ತಾ ಅವ್ರಿಗೆ ಅನಿಸ್ಬಿಡುತ್ತೆ, ಓಕೆ ಇವ್ನು ನೆಕ್ಸ್ಟ್ ದೊಡ್ಡ ಅಮೌಂಟ್ ಹಾಕ್ತಾನೆ ಅಥವಾ ದೊಡ್ಡದೇನಾರ ಒಂದು ಇದು ಕೈ ಹಾಕ್ತಾನೆ. ಸೊ ನೀವು ನೆಕ್ಸ್ಟು ಅನ್ಕೋತೀರ, ಇವಾಗ 20,000 ಹಾಕಿದ್ದೀನಿ 40,000 ಬಂದಿದೆ, ಸೊ ನೆಕ್ಸ್ಟ್ ಏನಾರ 1 ಲಕ್ಷ ಹಾಕ್ಬಿಟ್ರೆ 2 ಲಕ್ಷ ಬರುತ್ತೆ, ಅಥವಾ 2 ಲಕ್ಷ ಹಾಕಿದ್ರೆ 5 ಲಕ್ಷ ಬರುತ್ತೆ. ಆ ಥರ ಅಂದ್ಕೊಂಡು ಇವಾಗ ಇರೋ ದುಡ್ಡು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ದುಡ್ಡು ಇಸ್ಕೊಂಬಿಟ್ಟು ಸಾಲ ಮಾಡಿಬಿಟ್ಟು ಯಾರಿಗೂ ಹೇಳ್ದಂಗೆ ನೀವು ಒಂದು 5 ಲಕ್ಷ ಹಾಕ್ತೀರಾ ಅಂದ್ಕೊಳ್ಳಿ. ಆ ಇನ್ಸ್ಟಾಗ್ರಾಮ್ ಪೇಜ್ ಅವ್ರಿಗೆ, ಆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತಲ್ಲ ಆ ಪೇಜ್ ಅವ್ರಿಗೆ 5 ಲಕ್ಷ ಹಾಕಿದ್ಮೇಲೆ 10 ಲಕ್ಷ ಬರುತ್ತಪ್ಪ, ಅದು 15 ಲಕ್ಷ ಬರುತ್ತೆ. ನೆಕ್ಸ್ಟ್ ಒಂದು 3-4 ಇಯರ್ಸ್ ನನ್ನ ಲೈಫಲ್ಲಿ ಏನೂ ಇರಲ್ಲ, ಬೈಕ್ ತೊಗೋಬೋದು, ಕಾರ್ ತೊಗೋಬೋದು, ಸೆಟ್ಲ್ ಆಗ್ಬೋದು ಲೈಫಲ್ಲಿ, ಓದೋದು ಬೇಡ ಬರೆಯೋದು ಬೇಡ ಅಂತ ಅನ್ಕೋತೀರ. ಸೊ ಅದೇ ನಿಮ್ಮದು ಲೈಫಲ್ಲಿ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಅನ್ಬೋದು. ಯಾಕೆ ಅಂತಂದರೆ ಅದು ನೆಕ್ಸ್ಟ್ ಡೇ ನಿಮ್ಗೆ ಅರ್ಥ ಆಗುತ್ತೆ ಅದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ. ಸೊ ನೀವು 5 ಲಕ್ಷ ಸಾಲ ಮಾಡಿಬಿಟ್ಟು 18-20 ಇಯರ್ಸ್ಗೆ ನಿಮಗೆ ಅಪ್ಪ ಅಮ್ಮಂಗೂ ಹೇಳೋಕ್ಕಾಗಲ್ಲ, ಪ್ಲಸ್ ನೀವು ತೀರ್ಸೋಕ್ಕೂ ನಿಮ್ಮ ಹತ್ರ ಒಂದು ಇದಿರಲ್ಲ, ಒಂದು ಸಂಬಳ ಬರೋದಾಗಲಿ ಅಥವಾ ಏನೊಂದು ಜಾಬ್ ಇರಲ್ಲ. ಸೊ ನೀವು ಏನು ಮಾಡ್ತೀರಾ ಅಂತಂದರೆ ಓನ್ಲಿ ಒನ್ ಆಪ್ಷನ್ ಇರೋದಷ್ಟೇ, ಸೂಸೈಡ್ ಮಾಡ್ಕೋತೀರಾ. ಸೊ ಅವೆಲ್ಲ ಮಾಡ್ಕೋಬಾರ್ದು ಅಂತಂದರೆ ನೀವು ಯಾವುದೇ ರೀತಿ ಸ್ಕ್ಯಾಮಿಗೆ ಬೀಳಬಾರ್ದು. ಪ್ಲಸ್ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದ ಯೂಟ್ಯೂಬರ್ಸ್ ಆಗಲಿ, ಇನ್ಸ್ಟಾಗ್ರಾಮರ್ಸ್ ಆಗಲಿ, ಸೊ ಎಲ್ಲರಿಗೂ ನಾನು ಒಂದೇ ಕೇಳ್ಕೊಳೋದು, ಸೊ ಕನ್ನಡ ಯೂಟ್ಯೂಬರ್ಸ್, ಕನ್ನಡ ಇನ್ಸ್ಟಾಗ್ರಾಮ್ ಯೂಸರ್ಸ್ ಎಲ್ಲರೂ ಪ್ಲೀಸ್ ಈ ಥರ ಸ್ಟೋರಿನ ಹಾಕಬೇಡಿ. ಪ್ಲಸ್ ಸ್ಟೋರಿ ಹಾಕಿದ್ರೂ ಒಳ್ಳೆ ರೀತಿಯಲ್ಲಿ ಹಾಕಿ. ಪ್ಲಸ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಏನೂ ಆಗಬಾರ್ದು. ನೀವು ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿದ್ರಿ, ಸೊ ನಿಮಗೂ ಅನಿಸ್ತಿರುತ್ತೆ ನೀವು ದುಡ್ಡು ಮಾಡೋದು ಬೇಡ ಅಂತಿಲ್ಲ. ಸೊ ದುಡ್ಡನ್ನ ಒಳ್ಳೆ ರೀತಿಲಿ ಮಾಡಿ, ಯಾವುದೇ ರೀತಿ ಬೇರೆ ನಿಮ್ಮ ಪರ್ಸ್ನಲ್ ಯೂಸ್ಗೋಸ್ಕರ ಬೇರೆ ಒಬ್ಬನ ಲೈಫ್ನ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರಿಗೂ ಪೇರೆಂಟ್ಸ್ ಇರ್ತಾರೆ, ಪ್ಲಸ್ ಎಲ್ಲರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಒಳ್ಳೆ ರೀತಿಯಲ್ಲೇ ಹಾಕಿ, ಪ್ಲಸ್ ನೀವು ಸ್ಟೋರಿಯೆಲ್ಲ ನಿಮ್ಮ ಗ್ರೋತ್ ಬಗ್ಗೆ ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡೋದು ಸ್ವಲ್ಪ ಹೇಳಿ. ಬಿಕಾಸ್ ನೀವು ಬೆಳಿತೀರಾ, ಪ್ಲಸ್ ಬೇರೆಯವ್ರಿಗೂ ಮೋಟಿವೇಟ್ ಆಗುತ್ತೆ. ಸೊ ಆ ರೀತಿಲಿ ಹೇಳ್ತಿರೋದು. ಸೊ ಇವಾಗ ಕಿತಾಡಿ ಕಿರಣ್ ಸರ್ ಅವ್ರದ್ದು ಒಂದು ಚಿಕ್ಕ ಕ್ಲಿಪ್ ಹಾಕಿರ್ತೀನಿ ಏನೇನು ಥರ ನಡೀತಿದೆ ಅಂತ. ಸೊ ಅವರೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಸೋರ್ಸ್ ಬಂದ್ಬಿಟ್ಟು ಕಿತಾಡಿ ಕಿರಣ್ ಸರ್. ಥ್ಯಾಂಕ್ ಯು ಸೊ ಮಚ್. ನೀವು ಕೇಳ್ಬೋದು ಸಾಕ್ಷಿ ಏನಪ್ಪ ಇಟ್ಟಿದೆಯಾ ಅಂತ. ಸಾಕ್ಷಿ ಏನು ಅಂತಂದರೆ ನೋಡಿ, ಇಲ್ಲಿ ನಮ್ಮ ಕಾಂಬವಿ ಶ್ರೀನಿವಾಸ್ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು, ಅವರದ್ದೇ ಸ್ಟೋರಿ ನೋಡಿ. ಇದು ಈ ಥರ ಪ್ರತಿಯೊಬ್ಬರ ಸ್ಟೋರಿನೂ ಕೂಡ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ. ವರುಣ್ ಆರಾಧ್ಯ ಅವರ ಸ್ಟೋರಿನಲ್ಲಿ ನೋಡಿ, ಫಸ್ಟ್ ಟಾಸು ಇದು ಮೊದಲನೇ ಮ್ಯಾಚ್ ನಡೀತು ಗೊತ್ತಾ, ಆ ಟೈಮ್ದು. ಈಗ 2ನೇ ಮ್ಯಾಚ್ದು ಇನ್ನೇನು ಶುರು ಆಗುತ್ತೆ. ಸೊ ಹಿಂಗೆ ಹೋಯ್ತು ಅಂತಂದರೆ ಎಷ್ಟು ಹುಡುಗರು ಇವ್ರನ್ನೆಲ್ಲ ನಂಬ್ಕೊಂಡು ಹೋಗಿ ಇವ್ರು ಹಾಕಿರೋ ಸ್ಟೋರಿನ ನಂಬಿ ನೋಡಿ. ಇಲ್ಲಿ ಇದು ಚೈತ್ರ ಆರಾಧ್ಯ ಅವ್ರು ಹಾಕಿರೋದು. ಇಂಡಿಯಾ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ಅಂದರೆ IPL ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತು ಇವ್ರ ಹತ್ರ ಹೋಗಿ ಟಾಸ್ ಅಥವಾ ಮ್ಯಾಚ್ ರಿಪೋರ್ಟ್ ತಗೊಂಡು ದುಡ್ಡು ಮಾಡ್ಕೊಳ್ಳಿ. ಲಾಸ್ಟ್ IPLಲ್ಲಿ 100% ಪಾಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಟಾಸ್ ಮ್ಯಾಚ್ ಪಾಸ್ ಆಗಿದೆ. ಇವರ ವಾಟ್ಸಪ್ ಲಿಂಕ್ ಅಂದ್ಬಿಟ್ಟು ನೋಡಿ, ವಾಟ್ಸಪ್ ಲಿಂಕನ್ನು ಕೊಡ್ತಾ ಇದ್ದಾರೆ. ಇದು ಕಿಪ್ಪಿ ಕೀರ್ತಿ ಪೂನಚ್ಚ ಅಂತಿದೆ, ಬಟ್ ಇದು ಒರಿಜಿನಲ್ ಅಕೌಂಟಾಗಿ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ಒಂದು ID ನನ್ನ ಹತ್ರ ಎಲ್ಲರದ್ರದ್ದು ಲಿಂಕ್ ಇದೆ. ಸೊ ಇದ್ರ ಮುಖಾಂತರ ಅವ್ರು ಯಾರು ಅನ್ನೋದನ್ನು ಖಂಡಿತವಾಗ್ಲೂ ಕಂಡುಹಿಡಿಬೋದು. ಬರೀ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ತಾನೇ ಡೆಲೀಟ್ ಮಾಡಿಬಿಟ್ರೆ ಆಗೋಯ್ತು, ಯಾರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ್ರು ಇಲ್ಲ. ಅದು ತುಂಬ ಇದೆ ಜಾಲ, ಹೆಂಗೆ ಬೇಕಾದರೂ ಹುಡುಕ್ಬೋದು. ಅಷ್ಟು ಪವರ್ ಪೊಲೀಸ್ ಅವ್ರಿಗಿದೆ, ಅವ್ರು ಹುಡುಕ್ತಾರೆ. ಇವ್ರು ನೋಡಿ, ನಮ್ಮ ಮಂಡ್ಯದ ದೀಪಕ್ ಗೌಡ್ರು ಸೇಮ್. ದೀಪಕ್ ಗೌಡ್ರು ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಇಂಡಿಯಾಸ್ ನಂಬರ್ 1 ರಿಪೋರ್ಟು ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದ್ದಾರೆ. ಆಮೇಲೆ ಕಿಪ್ಪಿ ಜೊತೆ ಇತ್ತಲ್ಲ ಹುಡುಗ, ಎಂಜಿ ಲವರ್ ಮುತ್ತು, ಇದು ಪಡ್ಕೊಂಬಿಟ್ಟಿದ್ದಾರೆ ಪಾಪ. ಇವರು ವೆರಿಫೈಡ್ ಅಕೌಂಟು ಪಡ್ಕೊಂಬಿಟ್ಟಿದ್ದಾರೆ. ಇವರು ಹಾಕಿರೋದು ಅಷ್ಟೇ ನೋಡಿ. ಇಲ್ಲಿ 25 ಸೀಸನ್ IPL ಅನಾಲಿಸಿಸ್ ಶುರುವಾಗಿದೆ. ಮತ್ತು ಮಂಗಳೂರ್ದು ಸಾಧನಾ ಶೆಟ್ಟಿ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ, ಒಳ್ಳೊಳ್ಳೆ ಡ್ಯಾನ್ಸು, ಆ ಹುಡುಗಿ ಹಾಕಿರೋದು. ಇಲ್ಲಿ ನೋಡಿ ಸೇಮ್ ಇವ್ರದ್ದು ಇದೇ ಥರ. ಲಾಸ್ಟ್ ಇಯರು ಈ ಥರ ಯಾರ್ಯಾರು ಲಾಸ್ ಆಗಿದ್ದೀರಾ
ಅವ್ರಿಗೆಲ್ಲರಿಗೂ ದುಡ್ಡು ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಪ್ರೆಡಿಕ್ಷನ್ ತಗೊಂಡು ಇವ್ರ ಹತ್ರ ನೀವು ಬೆಟ್ಟಿಂಗನ್ನು ನೆಕ್ಸ್ಟು ಮಾಡಿಸ್ಬೋದು, ಇವ್ರ ಹತ್ರ ಪ್ರೆಡಿಕ್ಷನ್ ತಗೊಂಡು ಅಂತ ಮಾಡಿದ್ದಾರೆ. ಇದಿಷ್ಟು ಇದೆ. ಇನ್ನು ಹೇಳಕ್ಕೆ ಬಂದರೆ ಇಲ್ಲಿ ಅರುಣ್ ಕಟಾರೆ ಅವ್ರ ಲಿಂಕ್ ಅಂತೂ ಕೇಳಂಗೆ ಇಲ್ಲ. ಅವ್ರದ್ದು ಓಪನ್ ಮಾಡಿದ್ರೆ ಬರೀ ಇದೇ ಇರೋದು, ದುಡ್ಡು ಮಾಡ್ಕೋ ರೊಕ್ಕ ಮಾಡ್ಕೋ ಅಂತಂತಾರೆ. ಬಟ್ ಅದು ಹೆಂಗೆ ರೊಕ್ಕ ಬರುತ್ತೆ ದುಡ್ಡು ಬರುತ್ತೆ ಗೊತ್ತಿಲ್ಲ. ಅವ್ರು ಮಾಡ್ಬೋದೇನೋ, ಬಟ್ ನಮ್ಮ ಹಳ್ಳಿ ಹುಡುಗರನ್ನ ದಯವಿಟ್ಟು ಇದರಿಂದ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಹುಡುಗರು ಇದನ್ನೆಲ್ಲ ನೋಡ್ಬಿಟ್ಟು ನಿಜ ಅನ್ಕೋತೀರಾ. ಖಂಡಿತವಾಗ್ಲೂ ಈ ಥರ ಎಲ್ಲ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ದುಡಿಬೇಕು, ತಿನ್ನಬೇಕು ಅಷ್ಟೇ, ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ಬರೋಣ ಬನ್ನಿ. ಈ ಟ್ಯಾಲೆಂಟೆಡ್ ಕಲಾವಿದ ಮತ್ತು ಇನ್ನೂ ಒಂದಷ್ಟು ಜನ ಇದ್ದಾರಲ್ಲ, ಅವರೆಲ್ಲರೂ ದೊಡ್ಡ ದೊಡ್ಡ ಚಾನಲಲ್ಲೇ ಗುರುತಿಸ್ಕೊಂಡಿರೋರು. ಅವ್ರು ಹಾಕ್ತಾ ಇರೋದೇನು ಅಂತಂದ್ರೆ, ನಮ್ಮ ಕನ್ನಡದವರು ಬೆಟ್ಟಿಂಗ್ ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಯಾರೋ ಹಿಂದಿಯವ್ರ ಹತ್ರ ನೀವು ಪ್ರೆಡಿಕ್ಷನ್ ತಗೊಳ್ಳೋ ಬದಲು ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅಂತ ಒಂದು ಸ್ಟೋರಿನ ಹಾಕ್ತಾರೆ. ನಮ್ಮ ಧರ್ಮ ಗ್ರಂಥಗಳ ಹೇಳಿರೋದೆ ಜೂಜಾಟ ಆಡಬೇಡಿ ಅಂತ. ಆ ಜೂಜಾಟದಲ್ಲಿ ಕನ್ನಡಿಗರು ಜೂಜಾಡಿಸ್ತಾ ಇದ್ದಾರೆ. ನೀವು ಅವ್ರ ಹತ್ರ ಬೆಟ್ಟಿಂಗ್ ನ ಪ್ರೆಡಿಕ್ಷನ್ ಮಾಡಿಸಿ ನೀವು ಬೆಟ್ಟಾಡಿ ಅಂತ ಹೇಳ್ತೀರಾ ಅಂತಂದ್ರೆ ಆ ಒಂದು ಮನಸ್ಥಿತಿ ಎಷ್ಟು ಅಸಹ್ಯವಾಗಿರ್ಬೋದು ಅಂತ ನನಗನ್ಸುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮಿಂದ ನಿಮ್ಮ ವೀಡಿಯೋ ನೋಡ್ಬಿಟ್ಟು ನಾನು ಮೋಟಿವೇಟ್ ಆಗಿದ್ದೀನಿ. ಸೊ ನಂತರನೇ ಒಂದು ಸಾವಿರಾರು ಜನ ಮಕ್ಕಳು ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲಾಗಲಿ ಸೊ ಮೋಟಿವೇಟ್ ಆದರೆ ನಮ್ಗೆ ಇನ್ನೂ ಖುಷಿನೇ. ಸೊ ಎಲ್ಲರೂ ಕಿತಾಡಿ ಕಿರಣ್ ಸರ್ ಚಾನಲ್ ನೋಡಿ ಈ ವಿಡಿಯೋ ನೋಡಿ ತುಂಬ ಎಫೆಕ್ಟಿವ್ ಆಗಿದೆ. ಪ್ಲಸ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಿಕಾಸ್ ಯಾವುದೇ ರೀತಿ ಸ್ಕ್ಯಾಮ್ ಆಗಬಾರ್ದು ಮತ್ತು ಯಾವುದೇ ರೀತಿ ಜೀವ ಹೋಗಬಾರ್ದು ಈ ಸ್ಕ್ಯಾಮಿಂದ, IPL ಸ್ಕ್ಯಾಮಿಂದ ಅಂತ. ಸೊ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಆದಷ್ಟು ನಮ್ಮ ಏಜ್ ಮಕ್ಕಳಿಗೆ ಆಗಲಿ, ನಮ್ಮ ಏಜಿನ ಸ್ವಲ್ಪ ಜಾಸ್ತಿ ಇರೋ ಮಕ್ಕಳಿಗಾಗಲಿ ಸ್ವಲ್ಪ ಶೇರ್ ಮಾಡಿ. ಪ್ಲಸ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗಾಗಲಿ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಹೇಳಿ. ಯಾಕೆಂದರೆ IPL ಸ್ಕ್ಯಾಮನ್ನು ನಂಬ್ಕೊಳ್ಳೋದು ಬೇಡ. ಯಾಕೆಂದರೆ ಇವೆಲ್ಲ ಟೆಂಪರರಿ ಅಷ್ಟೇ. ಪರ್ಮನೆಂಟ್ ಅನ್ನೋದು ನಿಮ್ಮ ಎಜುಕೇಷನ್ ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ. ಸೊ ಯಾವುದೇ ರೀತಿಯೂ ರಾಂಗ್ ಸ್ಟೆಪ್ ಆಗಲಿ, ನೆಗೆಟಿವ್ ಥಿಂಕಿಂಗ್ ಆಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋನ ನಿಮಗೆ ಪಾಸಿಟಿವ್ ಏನಾಗಿ ತರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಬೈ ಬೈ, ಸಿ ಯು.